ಚೆನ್ನಾಗಿತ್ತು. ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಅಂದರೆ ಒಂದು ಎಜುಕೇಟೆಡ್ ಬುಲ್ಸ್, ಒಂದು ಯೂತ್ಸ್ ಹೆಂಗಿರಬೇಕು, ಏನು ಯಾವ ರೀತಿ ಸಮಾಜದಲ್ಲಿರಬೇಕು ಅಂತ ಡೈರೆಕ್ಟರ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಲಿ ಅಂತ ಹೇಳ್ತೀನಿ. ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ, ಒಂಥರ ನೀಟಾಗಿ ತೊಗೊಂಡೋಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಲು ಮುದುರಾಜ್ ಅವರು, ಸೊ ಚೆನ್ನಾಗಿ ತೊಗೊಂಡಿದ್ದಾರೆ. ಆಮೇಲೆ ಹುಡುಗರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತ ಇದೆ. ಒಂದು ಯೂತ್ಸ್ ಹೆಂಗಿರಬೇಕು, ಏನು ಅವರು ಎಜುಕೇಟೆಡ್ ಆಗಿದ್ರೂ ಅವ್ರಿಗೆ ಕೆಲಸಗಳು ಸಿಗೋಲ್ಲ. ಸೊ ಅವ್ರು ಯಾವ ರೀತಿ ಪರದಾಡ್ತಾ ಇರ್ತಾರೆ, ಅವ್ರನ್ನ ಯಾವ ರೀತಿ ಕೆಲವರು ಮೋಸ ಮಾಡ್ತಾರೆ, ಸೊ ಆ ಮೋಸಕ್ಕೊಳಗಾಗಿ ಅವ್ರು ಏನೇನು ಕಷ್ಟಪಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಮತ್ತು ಕೊನೆಯಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಸ್ವಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಅನ್ನೋ ರೀತಿ ಚೆನ್ನಾಗಿದೆ. ಓವರಾಲ್ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳ್ತೀನಿ. ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ, ಎಲ್ಲ ಫ್ಯಾಮಿಲಿ ಫುಲ್ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಎಜುಕೇಟೆಡ್ ಬುಲ್ಸ್ಗೆ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಓದ್ಬಿಟ್ಟು ಡೆಲಿವರಿ ಬಾಯಿ, ಝೊಮ್ಯಾಟೊ ಬಾಯಿ, ಫುಡ್ ಡೆಲಿವರಿ ಯಾವುದ್ಯಾವುದೋ ಮಾಡ್ತಾಯಿದ್ದೀವಿ, ಕ್ಯಾಬ್ ಡ್ರೈವರ್ ಆಗಿ ಎಲ್ಲ ಓದಿದ್ದಾರೆ, ಆದರೆ ಸಂಬಂಧ ಇಲ್ಲದೆ ಕೆಲಸ ಮಾಡ್ತಾರೆ. ಆ ಫಿಲಮ್ಮು ನೋಡಿಸ್ಬಿಟ್ಟಿದೆ. ಎಜುಕೇಷನ್ ಮಾಡಿದ್ದೀವಿ, ಅಡ್ಡದಾರಿ ಹೋಗ್ದಿರಾ ನಾವು ನಿಲ್ಕೋಬೇಕಂತ ಟೀಮರ ಕೂಡ ರೆಡಿ ಇದ್ದೀವಿ. ಅದು ಫಿಲಮ್ ನೋಡಿಬಿಟ್ರೆ ಸಕ್ಕತ್ತಾಗೈತೆ. ಏನಿದೆ ರಿಯಾಲಿಟಿ ಇವಾಗ ನಡೀತಾ ಇರೋದು ಬೆಂಗಳೂರಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಈ ಚಿತ್ರ 4 ಜನ ಹೀರೋಗಳು ಮಾಡಿದ್ದಾರೆ. ಇದು ಇವಾಗ ಪ್ರತಿ ದಿವಸ ಪೇಪರಲ್ಲಿ ಬರ್ತಾ ಇರ್ತದೆ. ಚೀಟಿಂಗ್ ಕಂಪ್ನಿಗಳು ಯಾವ ಥರ ಚೀಟಿಂಗ್ ಮಾಡ್ತಾರೆ, ಯಾವ ರೀತಿ ಜನಗಳು ಮೋಸ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ಸಂದೇಶವನ್ನು ಸಾರಿದ್ದಾರೆ. ದಯವಿಟ್ಟು ಈ ಚಲನಚಿತ್ರವನ್ನು ಆ 4 ಜನ ಹೀರೋಗಳು ಅವ್ರಿಗೆ ಒಂದು ಸಪೋರ್ಟ್ ಮಾಡಿ ಚಲನಚಿತ್ರ ಬಂದು ಟಾಕೀಸ್ ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಸಕ್ಕತ್ತಾಗಿದೆ ಅಣ್ಣ. ಅದೇ ಅಮೌಂಟ್ ಬಗ್ಗೆ ಏನು, ದುಡ್ಡು ಅಂದರೆ ಏನು, ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಅದಕ್ಕೇನು ತೊಂದರೆ ಇಲ್ಲ. ಕನ್ನಡ ಮೂವಿ ಮಾತ್ರ ಓಡ್ತಾ ಇರಬೇಕು, ಚೆನ್ನಾಗಿರ್ಬೇಕು. ಸಕ್ಕತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫೈಟು ಗೀಟಾಗಲಿ, ಒಂದು ಅವರು ಒಂದು ಪ್ಲೇಸ್ ಆಗಲಿ ಎಲ್ಲ ಒಂದು ಚಲೋ ತೊಗೊಂಡಿದ್ದಾರೆ. ಆ ಸಂದೇಶನೂ ಒಳ್ಳೆ ಚೆನ್ನಾಗಿ ಕ್ಲಿಯರೇಟಾಗಿ ಹೀಗೆ ಬಂದು ಜನ ನೋಡಲಿ ಅಂತ ಹೇಳಿ ಚೆನ್ನಾಗಿದೆ. ನೋಡ್ಬೋದು. ಎಲ್ಲರೂ 4 ಮಂದಿ ನೋಡೋಂಥ ಪಿಕ್ಚರು. ಈ ಪ್ರಪಂಚದಲ್ಲಿ ಏನು ನಡೀತಿದೆ ಅದೆಲ್ಲ ತೋರಿಸಿದ್ದಾರೆ. ಚೆನ್ನಾಗಿ ತೆಗೆದಿದ್ದಾರೆ ಸರ್. ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದೇ ಥರ ಮುಂದೆ ಚೆನ್ನಾಗಿ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸ್ಟೋರಿ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು, ಫ್ಯಾಮಿಲಿ ಬಂದು ನೋಡ್ಬೋದು. ಈಗ ಒಂದು ಒಳ್ಳೆ ಸ್ಟೋರಿ ಇದೆ, ಜನ ತಿಳ್ಕೊಳೋಂಥದ್ದಿದೆ. ಥ್ಯಾಂಕ್ ಯು. ಈಗಿನ ಜನ್ರೇಷನ್ ಹುಡುಗರಿಗೆ ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮುದ್ದುರಾಜ್ ಅವರು. ಮಕ್ಕಳು ಹಳ್ಳಿಯಿಂದ ಬಂದು ಓದ್ಬಿಟ್ಟು ಇಲ್ಲಿ ಸಿಟಿಗೆ ಬಂದ ಮೇಲೆ ಯಾವ ಥರ ಹೋಗಿ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟು ಏನೋ ಮಾಡ್ತೀನಿ ಅಂತ ಹೋಗಿ ಅವರು ಮಾಡೋಕ್ಕಾಗಿರೋ ಒಂದು ಲೆಕ್ಕಾಚಾರಗಿದ್ದಾಗ ಅದೊಂದು ಅವ್ರು ಬೇರೆ ರೂಟ್ ಹುಡುಕ್ಬಿಟ್ಟು ಅಂತ ತೋರಿಸೋ ಹೋಗ್ತಾರೆ. ದೂರದ ಬೆಟ್ಟ ನುಣ್ಗೆ ಅನ್ನೋ ಲೆಕ್ಕಾಚಾರಿಗೆ ತೋರಿಸಿದ್ರೆ ಸ್ವಂತ ಬುದ್ಧಿಯಿಂದ ಬದುಕಬೇಕು ಅನ್ನೋದು ಲೆಕ್ಕದ ಒಂದು ಮೆಸೇಜ್ ಇದೆ. ಸ್ಟೂಡೆಂಟ್ ಒಳ್ಳೆ ಮೆಸೇಜ್ ಇದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳ ಮನೆಲ್ಲ ಕೂತ್ಕೊಂಡು ನೋಡ್ಬೋದು ಸರ್. ಮೂವಿ ನೋಡೋಕ್ಕೆ ಚೆನ್ನಾಗಿದೆ. ಇವಾಗಿನ ಬರ್ತಾ ಇರ್ತಾ ಫಿಲಮ್ಗಳಲ್ಲಿ ನಾವು ನೋಡ್ದಂಗೆ ಇವತ್ತು ಒಂದು ಎಜುಕೇಟೆಡ್ಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ನಡ್ಕೋಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟವ್ರೆ. ಜಿ.ಕೆ. ಮುದ್ರಾಜ್ ಅವ್ರಿಗೆ ಕನ್ನಡ ಎಲ್ಲ ನಮ್ಮ ಕರ್ನಾಟಕದ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಹೊಸ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಇವ್ರನ್ನೆಲ್ಲ ಬೆಳೆಸೋಣ ಆರೈಸ. ಥ್ಯಾಂಕ್ ಯು ಸರ್. ಎಲ್ರಿಗೂ ಸರ್ ನನಗೆ ತುಂಬ ಖುಷಿ ಆಯಿತು. ತುಂಬ ದಿನದ ಕನಸು, ಮತ್ತು ಆ್ಯಕ್ಟಿಂಗ್ ಮಾಡ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಎಫರ್ಟ್ ಹಾಕಿದ್ದೀವಿ, ಟೀಮ್ ವರ್ಕ್ ತುಂಬ ಚೆನ್ನಾಗಾಗಿದೆ, ಅದೇ ಖುಷಿ. ನಾವು ಏನು ಶ್ರಮ ಹಾಕಿದ್ದೀವಿ ಅದಕ್ಕೆಲ್ಲ ಪ್ರತಿಫಲ ದೇವ್ರು ಕೊಟ್ಟಿದ್ದಾನೆ ಅನಿಸ್ತಾ ಇದೆ. ಬಟ್ ಜನ ಬಂದು ನಮ್ಮನ್ನ ನೋಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಸೊ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಹೌದು ಸರ್, ಹೌದು. ನಾವು ಫಸ್ಟು ಸ್ಟೋರಿ ಕೇಳಿದಾಗಲೇ ನಮ್ಗೆ ಗೊತ್ತಾಯಿತು, ಓಕೆ ಮೆಸೇಜು ಇದೆ ಅಂತ. ಬಟ್ ಆಮೇಲೆ ಹೋಗ್ತಾ ನಾವು ಶೂಟಿಂಗ್ ಮಾಡುವಾಗ ಅಷ್ಟೊಂದು ಪ್ರೋಸೆಸ್ ಕಾಣ್ತಾ ಇರಲಿಲ್ಲ ನಮಗೆ. ಸಿನಿಮಾ ನಾವು ಅಂದ್ಕೊಂಡಂಗೆ ಹೋಗ್ತಾ ಇದ್ದೀವಿ ಹಿಂಗೆ ಇದಂತ. ಸೊ ಹಾಗಾಗಿ ಆಮೇಲೆ ಸಿನಿಮಾ ಹೋಗ್ತಾ ಆಮೇಲೆ ಎಡಿಟಿಂಗ್ ಡಬ್ಬಿಂಗಲ್ಲಿ ನೋಡಿದಾಗ ನಮಗೆ ಸಿನಿಮಾ ಗೊತ್ತಾಯಿತು, ಓಕೆ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ.